ಇರ್ತವೆ ಅಂತಂದ್ರೆ ದಾವಣಗೆರೆಯಲ್ಲಿ ಮೈತ್ರಿ ಪಾರ್ಟ್ನರ್ಗೆ ಮುಸಲ್ಮಾನ್ ಸಮುದಾಯ ವೋಟ್ ಹಾಕಿದೆಯಾ ನೋಡೋಣ ಸರ್. 2 ಕ್ಷೇತ್ರಗಳಲ್ಲಿ ಯುಡಿಎಫ್ ಅಭ್ಯರ್ಥಿಗಳಿಗೆ ಮುನ್ನಡೆ. ಕೇರಳಂನಿಂದ ಸಿಗ್ತಾ ಇರುವ ಅಪ್ಡೇಟ್ ಇದು. 1 ಕ್ಷೇತ್ರದಲ್ಲಿ ಸಿಪಿಐಎಂ ಅಭ್ಯರ್ಥಿಗೆ ಆರಂಭಿಕ ಮುನ್ನಡೆ ಲಭ್ಯವಾಗಿದೆ ಅನ್ನೋದು. ಕೇರಳಂನಲ್ಲೂ ಕೂಡ ಇದೀಗ ಮತ ಎಣಿಕೆ ಕಾರ್ಯ ಬಿರುಸಿನಿಂದ ನಡೀತಾ ಇದೆ. ಅದರ ಅಪ್ಡೇಟ್ ಅನ್ನ ನೀವು ಸ್ಕ್ರೀನ್ ನ ಕೆಳಭಾಗದಲ್ಲೂ ಕೂಡ ಗಮನಿಸಬಹುದು. 140 ಕ್ಷೇತ್ರಗಳು ಒಟ್ಟು ಕೇರಳಂನಲ್ಲಿ. ಸದ್ಯಕ್ಕೆ 5 ಕ್ಷೇತ್ರಗಳ ಮತ ಎಣಿಕೆ ಕಾರ್ಯದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರವೀಂದ್ರ ರೇಷ್ಮೆ ಸರ್, ಮತ್ತೆ ಪಶ್ಚಿಮ ಬಂಗಾಳದ ಬಗ್ಗೆನೇ ಚರ್ಚೆ ಮಾಡಲೇಬೇಕು, ಯಾಕಂದ್ರೆ ಸಾಕಷ್ಟು ಗಮನ ಸೆಳೆದಿರುವ ಕ್ಷೇತ್ರ ಸರ್. ಈ CRPF ಹಾಗೆ ಸೆಂಟ್ರಲ್ ಫೋರ್ಸಸ್ ನಿಯೋಜನೆ ಬಗ್ಗೆ ಬಹಳ ಚರ್ಚೆ ಆಯಿತು, ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ನನಗೆ ಸಿಕ್ಕಿರೋ ಡೇಟಾ ಬರೋಬ್ಬರಿ 2021 ಪೋಸ್ಟ್ ಪೋಲ್ ವೈಲೆನ್ಸ್ ಸರ್ 1934 ಪ್ರಕರಣಗಳು ದಾಖಲಾಗಿರುವುದು. ಇದಾದ ನಂತರದಲ್ಲಿ ನಾವು 2021 ಚುನಾವಣೆ ಸಂದರ್ಭದಲ್ಲಿ ಬರೋಬ್ಬರಿ 60% ಅಂದ್ರೆ ಕಳೆದ ಚುನಾವಣೆಗೂ ಹಾಗೆ 2021 ಚುನಾವಣೆಗೂ 60% ನಷ್ಟು ಕ್ರೈಮ್ ರಿಲೇಟೆಡ್ ಟು ಎಲೆಕ್ಷನ್ ಇನ್ಕ್ರೀಸ್ ಆಗಿರೋದು. ಇದೆಲ್ಲ ಗಮನಿಸಿದ ಮೇಲೂ ಕೂಡ ನೀವು ಸೆಂಟ್ರಲ್ ಫೋರ್ಸಸ್ ಯಾಕೆ ನಿಯೋಜನೆ ಮಾಡ್ತೀರಿ, ಧಮಕಿ ಹಾಕ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀರಿ, ಇದ್ರ ಮೂಲಕ ವೋಟ್ ಹೈಜಾಕ್ ಮಾಡ್ತಿದ್ದೀರಿ, ಈ ರೀತಿ ಆರೋಪಗಳು. ಪಶ್ಚಿಮ ಬಂಗಾಳದಲ್ಲಿ ತ್ರಿಕೋಣ ಸ್ಪರ್ಧೆ ಇತ್ತು. ಅಲ್ಲಿ ಬರೀ ಮಮತಾ ಬ್ಯಾನರ್ಜಿ ವರ್ಸಸ್ ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ, ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಪ್ಲಸ್ SIR ಕೂಡ ಅಲ್ಲಿ ಥರ್ಡ್ ಫೋರ್ಸ್ ಆಗೋಗ್ಬಿಟ್ಟಿತ್ತು. ನಿರಂತರವಾಗಿ ಬಿಜೆಪಿ ವಿರುದ್ಧ ನಡೆಸಿದ ಪ್ರಚಾರಕ್ಕಿಂತ ಹೆಚ್ಚಾಗಿ SIR ವಿರುದ್ಧ, ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಮಮತಾ ಬ್ಯಾನರ್ಜಿ ಸ್ವತಃ ತಾವೇ ಕರಿ ಶಾಲ್ ಹಾಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಪೀಠದ ಎದುರಿಗೆ ವಾದ ಮಾಡುವಷ್ಟರ ಮಟ್ಟಿಗೆ ನಡೆದ್ಬಿಟ್ಟಿದೆ. ಹೀಗಾಗಿ ಆಮೇಲೆ ಅಲ್ಲಿ ಬರ್ತಾ ಈ ಕೇಡರ್ ಬೇಸ್ಡ್ ಪಾರ್ಟಿ ಕೇಡರ್ಗಳನ್ನು ಬಹಳ ವೈಭವೀಕರಿಸ್ತಾ ಇದ್ವಿ. ಬರ್ತಾ ಕೇಡರ್ಗಳೆಲ್ಲ ಅವ್ರ ಲೀಡರ್ಗಳೇ ಚೇರ್ ಲೀಡರ್ಸ್ ಆಗೋಗ್ಬಿಟ್ರು, ಚೇಲಾಗಳಾಗ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಅಷ್ಟೇ ಆಗ್ಬಿಟ್ರು. ಈ ಕರ್ನಾಟಕ ನೋಡ್ತಾ ಇದ್ವಿ, ಅಲ್ಲಿ ಇವರೆಲ್ಲ ಪಾಪ ವಿನೇಬಿಲಿಟಿ ಅಂತ ಹೇಳ್ತಾ ಇದ್ರು. ಬರ್ತಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬಿಡ್ತು, MLA ಮಕ್ಕಳೇ MLA ಆಗೋದು, MP ಮಕ್ಕಳೇ MP ಆಗೋದು, ಮಿನಿಸ್ಟರ್ ಮಕ್ಕಳೇ ಮಿನಿಸ್ಟರ್ ಆಗೋದು, ಉಳಿದವರೆಲ್ಲ ಕಾರ್ಯಕರ್ತರಾಗೋದು, ವಕ್ತಾರರಾಗಿರೋರು ಅನೇಕ ಜನ ಎಷ್ಟು ಪ್ರತಿಭಾಶಾಲಿಗಳಿಂದ ನಾವು ನೋಡ್ತಾ ಇರ್ತೀವಿ. ಪಾಪ ಅವ್ರಿಗೆ ಭವಿಷ್ಯವೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈಗ ನಾಳೆ MLC ಚುನಾವಣೆ ಬಂದಾಗ ದಾವಣಗೆರೆಯಲ್ಲಿ ಮೈತ್ರಿ ಪಾರ್ಟ್ನರ್ಗೆ ಮುಸಲ್ಮಾನ್ ಸಮುದಾಯ ವೋಟ್ ಹಾಕಿದೆಯಾ ನೋಡೋಣ ಸರ್. 2 ಕ್ಷೇತ್ರಗಳಲ್ಲಿ ಯುಡಿಎಫ್ ಅಭ್ಯರ್ಥಿಗಳಿಗೆ ಮುನ್ನಡೆ. ಕೇರಳಂನಿಂದ ಸಿಗ್ತಾ ಇರುವ ಅಪ್ಡೇಟ್ ಇದು. 1 ಕ್ಷೇತ್ರದಲ್ಲಿ ಸಿಪಿಐಎಂ ಅಭ್ಯರ್ಥಿಗೆ ಆರಂಭಿಕ ಮುನ್ನಡೆ ಲಭ್ಯವಾಗಿದೆ ಅನ್ನೋದು. ಕೇರಳಂನಲ್ಲೂ ಕೂಡ ಇದೀಗ ಮತ ಎಣಿಕೆ ಕಾರ್ಯ ಬಿರುಸಿನಿಂದ ನಡೀತಾ ಇದೆ. ಅದರ ಅಪ್ಡೇಟ್ ಅನ್ನ ನೀವು ಸ್ಕ್ರೀನ್ ನ ಕೆಳಭಾಗದಲ್ಲೂ ಕೂಡ ಗಮನಿಸಬಹುದು. 140 ಕ್ಷೇತ್ರಗಳು ಒಟ್ಟು ಕೇರಳಂನಲ್ಲಿ. ಸದ್ಯಕ್ಕೆ 5 ಕ್ಷೇತ್ರಗಳ ಮತ ಎಣಿಕೆ ಕಾರ್ಯದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರವೀಂದ್ರ ರೇಷ್ಮೆ ಸರ್, ಮತ್ತೆ ಪಶ್ಚಿಮ ಬಂಗಾಳದ ಬಗ್ಗೆನೇ ಚರ್ಚೆ ಮಾಡಲೇಬೇಕು, ಯಾಕಂದ್ರೆ ಸಾಕಷ್ಟು ಗಮನ ಸೆಳೆದಿರುವ ಕ್ಷೇತ್ರ ಸರ್. ಈ CRPF ಹಾಗೆ ಸೆಂಟ್ರಲ್ ಫೋರ್ಸಸ್ ನಿಯೋಜನೆ ಬಗ್ಗೆ ಬಹಳ ಚರ್ಚೆ ಆಯಿತು, ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ನನಗೆ ಸಿಕ್ಕಿರೋ ಡೇಟಾ ಬರೋಬ್ಬರಿ 2021 ಪೋಸ್ಟ್ ಪೋಲ್ ವೈಲೆನ್ಸ್ ಸರ್ 1934 ಪ್ರಕರಣಗಳು ದಾಖಲಾಗಿರುವುದು. ಇದಾದ ನಂತರದಲ್ಲಿ ನಾವು 2021 ಚುನಾವಣೆ ಸಂದರ್ಭದಲ್ಲಿ ಬರೋಬ್ಬರಿ 60% ಅಂದ್ರೆ ಕಳೆದ ಚುನಾವಣೆಗೂ ಹಾಗೆ 2021 ಚುನಾವಣೆಗೂ 60% ನಷ್ಟು ಕ್ರೈಮ್ ರಿಲೇಟೆಡ್ ಟು ಎಲೆಕ್ಷನ್ ಇನ್ಕ್ರೀಸ್ ಆಗಿರೋದು. ಇದೆಲ್ಲ ಗಮನಿಸಿದ ಮೇಲೂ ಕೂಡ ನೀವು ಸೆಂಟ್ರಲ್ ಫೋರ್ಸಸ್ ಯಾಕೆ ನಿಯೋಜನೆ ಮಾಡ್ತೀರಿ, ಧಮಕಿ ಹಾಕ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀರಿ, ಇದ್ರ ಮೂಲಕ ವೋಟ್ ಹೈಜಾಕ್ ಮಾಡ್ತಿದ್ದೀರಿ, ಈ ರೀತಿ ಆರೋಪಗಳು. ಪಶ್ಚಿಮ ಬಂಗಾಳದಲ್ಲಿ ತ್ರಿಕೋಣ ಸ್ಪರ್ಧೆ ಇತ್ತು. ಅಲ್ಲಿ ಬರೀ ಮಮತಾ ಬ್ಯಾನರ್ಜಿ ವರ್ಸಸ್ ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ, ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಪ್ಲಸ್ SIR ಕೂಡ ಅಲ್ಲಿ ಥರ್ಡ್ ಫೋರ್ಸ್ ಆಗೋಗ್ಬಿಟ್ಟಿತ್ತು. ನಿರಂತರವಾಗಿ ಬಿಜೆಪಿ ವಿರುದ್ಧ ನಡೆಸಿದ ಪ್ರಚಾರಕ್ಕಿಂತ ಹೆಚ್ಚಾಗಿ SIR ವಿರುದ್ಧ, ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಮಮತಾ ಬ್ಯಾನರ್ಜಿ ಸ್ವತಃ ತಾವೇ ಕರಿ ಶಾಲ್ ಹಾಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಪೀಠದ ಎದುರಿಗೆ ವಾದ ಮಾಡುವಷ್ಟರ ಮಟ್ಟಿಗೆ ನಡೆದ್ಬಿಟ್ಟಿದೆ. ಹೀಗಾಗಿ ಆಮೇಲೆ ಅಲ್ಲಿ ಬರ್ತಾ ಈ ಕೇಡರ್ ಬೇಸ್ಡ್ ಪಾರ್ಟಿ ಕೇಡರ್ಗಳನ್ನು ಬಹಳ ವೈಭವೀಕರಿಸ್ತಾ ಇದ್ವಿ. ಬರ್ತಾ ಕೇಡರ್ಗಳೆಲ್ಲ ಅವ್ರ ಲೀಡರ್ಗಳೇ ಚೇರ್ ಲೀಡರ್ಸ್ ಆಗೋಗ್ಬಿಟ್ರು, ಚೇಲಾಗಳಾಗ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಅಷ್ಟೇ ಆಗ್ಬಿಟ್ರು. ಈ ಕರ್ನಾಟಕ ನೋಡ್ತಾ ಇದ್ವಿ, ಅಲ್ಲಿ ಇವರೆಲ್ಲ ಪಾಪ ವಿನೇಬಿಲಿಟಿ ಅಂತ ಹೇಳ್ತಾ ಇದ್ರು. ಬರ್ತಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬಿಡ್ತು, MLA ಮಕ್ಕಳೇ MLA ಆಗೋದು, MP ಮಕ್ಕಳೇ MP ಆಗೋದು, ಮಿನಿಸ್ಟರ್ ಮಕ್ಕಳೇ ಮಿನಿಸ್ಟರ್ ಆಗೋದು, ಉಳಿದವರೆಲ್ಲ ಕಾರ್ಯಕರ್ತರಾಗೋದು, ವಕ್ತಾರರಾಗಿರೋರು ಅನೇಕ ಜನ ಎಷ್ಟು ಪ್ರತಿಭಾಶಾಲಿಗಳಿಂದ ನಾವು ನೋಡ್ತಾ ಇರ್ತೀವಿ. ಪಾಪ ಅವ್ರಿಗೆ ಭವಿಷ್ಯವೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈಗ ನಾಳೆ MLC ಚುನಾವಣೆ ಬಂದಾಗ ದಾವಣಗೆರೆಯಲ್ಲಿ ಮೈತ್ರಿ ಪಾರ್ಟ್ನರ್ಗೆ ಮುಸಲ್ಮಾನ್ ಸಮುದಾಯ ವೋಟ್ ಹಾಕಿದೆಯಾ ನೋಡೋಣ ಸರ್. 2 ಕ್ಷೇತ್ರಗಳಲ್ಲಿ ಯುಡಿಎಫ್ ಅಭ್ಯರ್ಥಿಗಳಿಗೆ ಮುನ್ನಡೆ. ಕೇರಳಂನಿಂದ ಸಿಗ್ತಾ ಇರುವ ಅಪ್ಡೇಟ್ ಇದು. 1 ಕ್ಷೇತ್ರದಲ್ಲಿ ಸಿಪಿಐಎಂ ಅಭ್ಯರ್ಥಿಗೆ ಆರಂಭಿಕ ಮುನ್ನಡೆ ಲಭ್ಯವಾಗಿದೆ ಅನ್ನೋದು. ಕೇರಳಂನಲ್ಲೂ ಕೂಡ ಇದೀಗ
ಮತ ಎಣಿಕೆ ಕಾರ್ಯ ಬಿರುಸಿನಿಂದ ನಡೀತಾ ಇದೆ. ಅದರ ಅಪ್ಡೇಟ್ ಅನ್ನ ನೀವು ಸ್ಕ್ರೀನ್ನ ಕೆಳಭಾಗದಲ್ಲೂ ಕೂಡ ಗಮನಿಸಬಹುದು. 140 ಕ್ಷೇತ್ರಗಳು ಒಟ್ಟು ಕೇರಳಂನಲ್ಲಿ. ಸದ್ಯಕ್ಕೆ 5 ಕ್ಷೇತ್ರಗಳ ಮತ ಎಣಿಕೆ ಕಾರ್ಯದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರವೀಂದ್ರ ರೇಷ್ಮೆ ಸರ್, ಮತ್ತೆ ಪಶ್ಚಿಮ ಬಂಗಾಳದ ಬಗ್ಗೆನೇ ಚರ್ಚೆ ಮಾಡಲೇಬೇಕು, ಯಾಕಂದ್ರೆ ಸಾಕಷ್ಟು ಗಮನ ಸೆಳೆದಿರುವ ಕ್ಷೇತ್ರ ಸರ್. ಈ CRPF ಹಾಗೆ ಸೆಂಟ್ರಲ್ ಫೋರ್ಸಸ್ ನಿಯೋಜನೆ ಬಗ್ಗೆ ಬಹಳ ಚರ್ಚೆ ಆಯಿತು, ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ನನಗೆ ಸಿಕ್ಕಿರೋ ಡೇಟಾ ಬರೋಬ್ಬರಿ 2021ರ ಪೋಸ್ಟ್ ಪೋಲ್ ವೈಲೆನ್ಸ್ ಸರ್ 1934 ಪ್ರಕರಣಗಳು ದಾಖಲಾಗಿರುವುದು. ಇದಾದ ನಂತರದಲ್ಲಿ ನಾವು 2021ರ ಚುನಾವಣೆ ಸಂದರ್ಭದಲ್ಲಿ ಬರೋಬ್ಬರಿ 60% ಅಂದ್ರೆ ಕಳೆದ ಚುನಾವಣೆಗೂ ಹಾಗೆ 2021ರ ಚುನಾವಣೆಗೂ 60%ನಷ್ಟು ಕ್ರೈಮ್ ರಿಲೇಟೆಡ್ ಟು ಎಲೆಕ್ಷನ್ ಇನ್ಕ್ರೀಸ್ ಆಗಿರೋದು. ಇದೆಲ್ಲ ಗಮನಿಸಿದ ಮೇಲೂ ಕೂಡ ನೀವು ಸೆಂಟ್ರಲ್ ಫೋರ್ಸಸ್ ಯಾಕೆ ನಿಯೋಜನೆ ಮಾಡ್ತೀರಿ, ಧಮಕಿ ಹಾಕ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀರಿ, ಇದ್ರ ಮೂಲಕ ವೋಟ್ ಹೈಜಾಕ್ ಮಾಡ್ತಿದ್ದೀರಿ, ಈ ರೀತಿ ಆರೋಪಗಳು. ಪಶ್ಚಿಮ ಬಂಗಾಳದಲ್ಲಿ ತ್ರಿಕೋಣ ಸ್ಪರ್ಧೆ ಇತ್ತು. ಅಲ್ಲಿ ಬರೀ ಮಮತಾ ಬ್ಯಾನರ್ಜಿ ವರ್ಸಸ್ ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ, ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಪ್ಲಸ್ SIR ಕೂಡ ಅಲ್ಲಿ ಥರ್ಡ್ ಫೋರ್ಸ್ ಆಗೋಗ್ಬಿಟ್ಟಿತ್ತು. ನಿರಂತರವಾಗಿ ಬಿಜೆಪಿ ವಿರುದ್ಧ ನಡೆಸಿದ ಪ್ರಚಾರಕ್ಕಿಂತ ಹೆಚ್ಚಾಗಿ SIR ವಿರುದ್ಧ, ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಮಮತಾ ಬ್ಯಾನರ್ಜಿ ಸ್ವತಃ ತಾವೇ ಕರಿ ಶಾಲ್ ಹಾಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಪೀಠದ ಎದುರಿಗೆ ವಾದ ಮಾಡುವಷ್ಟರ ಮಟ್ಟಿಗೆ ನಡೆದ್ಬಿಟ್ಟಿದೆ. ಹೀಗಾಗಿ ಆಮೇಲೆ ಅಲ್ಲಿ ಬರ್ತಾ ಈ ಕೇಡರ್ ಬೇಸ್ಡ್ ಪಾರ್ಟಿ ಕೇಡರ್ಗಳನ್ನು ಭಾಳ ವೈಭವೀಕರಿಸ್ತಾ ಇದ್ವಿ. ಬರ್ತಾ ಕೇಡರ್ಗಳೆಲ್ಲ ಅವ್ರ ಲೀಡರ್ಗಳೇ ಚೇರ್ ಲೀಡರ್ಸ್ ಆಗೋಗ್ಬಿಟ್ರು, ಚೇಲಾಗಳಾಗ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಕೇಡರ್ಗಳೆಲ್ಲ ಲೀಡರ್ಗಳಿಗೆ ಚೇರ್ ಲೀಡರ್ ಅಷ್ಟೇ ಆಗ್ಬಿಟ್ರು. ಈ ಕರ್ನಾಟಕದಲ್ಲಿ ನೋಡ್ತಾ ಇದ್ವಲ್ಲ, ಇವರೆಲ್ಲ ಪಾಪ ವಿನೇಬಿಲಿಟಿ ಅಂತ ಹೇಳ್ತಾ ಇದ್ರು. ಬರ್ತಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬಿಡ್ತು, MLA ಮಕ್ಕಳೇ MLA ಆಗೋದು, MP ಮಕ್ಕಳು MP ಆಗೋದು, ಮಿನಿಸ್ಟರ್ ಆಗೋದು, ಉಳಿದವರೆಲ್ಲ ಕಾರ್ಯಕರ್ತರಾಗೋದು, ವಕ್ತಾರರಾಗಿರೋರು ಅನೇಕ ಜನ ಎಷ್ಟು ಪ್ರತಿಭಾಶಾಲಿಗಳಿಂದ ನಾವು ನೋಡ್ತಾ ಇರ್ತೀವಿ. ಪಾಪ ಅವ್ರಿಗೆ ಭವಿಷ್ಯವೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈಗ ನಾಳೆ MLC ಚುನಾವಣೆ ಬಂದಾಗ ದಾವಣಗೆರೆಯಲ್ಲಿ ಮೈತ್ರಿ ಪಾರ್ಟ್ನರ್ಗೆ ಮುಸಲ್ಮಾನ್ ಸಮುದಾಯ ವೋಟ್ ಹಾಕಿದೆಯಾ ನೋಡೋಣ ಸರ್. 2 ಕ್ಷೇತ್ರಗಳಲ್ಲಿ UDF ಅಭ್ಯರ್ಥಿಗಳಿಗೆ ಮುನ್ನಡೆ ಕೇರಳಂನಿಂದ ಸಿಗ್ತಾ ಇರುವ ಅಪ್ಡೇಟ್ ಇದು. 1 ಕ್ಷೇತ್ರದಲ್ಲಿ CPIM ಅಭ್ಯರ್ಥಿಗೆ ಆರಂಭಿಕ ಮುನ್ನಡೆ ಲಭ್ಯವಾಗಿದೆ ಅನ್ನೋದು. ಕೇರಳಂನಲ್ಲೂ ಕೂಡ ಇದೀಗ ಮತ ಎಣಿಕೆ ಕಾರ್ಯ ಬಿರುಸಿನಿಂದ ನಡೀತಾ ಇದೆ. ಅದರ ಅಪ್ಡೇಟ್ ಅನ್ನ ನೀವು ಸ್ಕ್ರೀನ್ನ ಕೆಳಭಾಗದಲ್ಲೂ ಕೂಡ ಗಮನಿಸಬಹುದು. 140 ಕ್ಷೇತ್ರಗಳು ಒಟ್ಟು ಕೇರಳಂನಲ್ಲಿ. ಸದ್ಯಕ್ಕೆ 5 ಕ್ಷೇತ್ರಗಳ ಮತ ಎಣಿಕೆ ಕಾರ್ಯದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರವೀಂದ್ರ ರೇಷ್ಮೆ ಸರ್, ಮತ್ತೆ ಪಶ್ಚಿಮ ಬಂಗಾಳದ ಬಗ್ಗೆನೇ ಚರ್ಚೆ ಮಾಡಲೇಬೇಕು, ಯಾಕಂದ್ರೆ ಸಾಕಷ್ಟು ಗಮನ ಸೆಳೆದಿರುವ ಕ್ಷೇತ್ರ ಸರ್. ಈ CRPF ಹಾಗೆ ಸೆಂಟ್ರಲ್ ಫೋರ್ಸಸ್ ನಿಯೋಜನೆ ಬಗ್ಗೆ ಬಹಳ ಚರ್ಚೆ ಆಯಿತು, ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ನನಗೆ ಸಿಕ್ಕಿರೋ ಡೇಟಾ ಬರೋಬ್ಬರಿ 2021ರ ಪೋಸ್ಟ್ ಪೋಲ್ ವೈಲೆನ್ಸ್ ಸರ್ 1934 ಪ್ರಕರಣಗಳು ದಾಖಲಾಗಿರುವುದು. ಇದಾದ ನಂತರದಲ್ಲಿ ನಾವು 2021ರ ಚುನಾವಣೆ ಸಂದರ್ಭದಲ್ಲಿ ಬರೋಬ್ಬರಿ 60% ಅಂದ್ರೆ ಕಳೆದ ಚುನಾವಣೆಗೂ ಹಾಗೆ 2021ರ ಚುನಾವಣೆಗೂ 60%ನಷ್ಟು ಕ್ರೈಮ್ ರಿಲೇಟೆಡ್ ಟು ಎಲೆಕ್ಷನ್ ಇನ್ಕ್ರೀಸ್ ಆಗಿರೋದು. ಇದೆಲ್ಲ ಗಮನಿಸಿದ ಮೇಲೂ ಕೂಡ ನೀವು ಸೆಂಟ್ರಲ್ ಫೋರ್ಸಸ್ ಯಾಕೆ ನಿಯೋಜನೆ ಮಾಡ್ತೀರಿ, ಧಮಕಿ ಹಾಕ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀರಿ, ಇದ್ರ ಮೂಲಕ ವೋಟ್ ಹೈಜಾಕ್ ಮಾಡ್ತಿದ್ದೀರಿ, ಈ ರೀತಿ ಆರೋಪಗಳು. ಪಶ್ಚಿಮ ಬಂಗಾಳದಲ್ಲಿ ತ್ರಿಕೋಣ ಸ್ಪರ್ಧೆ ಇತ್ತು. ಅಲ್ಲಿ ಬರೀ ಮಮತಾ ಬ್ಯಾನರ್ಜಿ ವರ್ಸಸ್ ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ, ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಪ್ಲಸ್ SIR ಕೂಡ ಅಲ್ಲಿ ಥರ್ಡ್ ಫೋರ್ಸ್ ಆಗೋಗ್ಬಿಟ್ಟಿತ್ತು. ನಿರಂತರವಾಗಿ ಬಿಜೆಪಿ ವಿರುದ್ಧ ನಡೆಸಿದ ಪ್ರಚಾರಕ್ಕಿಂತ ಹೆಚ್ಚಾಗಿ SIR ವಿರುದ್ಧ, ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಮಮತಾ ಬ್ಯಾನರ್ಜಿ ಸ್ವತಃ ತಾವೇ ಕರಿ ಶಾಲ್ ಹಾಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಪೀಠದ ಎದುರಿಗೆ ವಾದ ಮಾಡುವಷ್ಟರ ಮಟ್ಟಿಗೆ ನಡೆದ್ಬಿಟ್ಟಿದೆ. ಹೀಗಾಗಿ ಆಮೇಲೆ ಅಲ್ಲಿ ಬರ್ತಾ ಈ ಕೇಡರ್ ಬೇಸ್ಡ್ ಪಾರ್ಟಿ ಕೇಡರ್ಗಳನ್ನು ಭಾಳ ವೈಭವೀಕರಿಸ್ತಾ ಇದ್ವಿ. ಬರ್ತಾ ಕೇಡರ್ಗಳೆಲ್ಲ ಅವ್ರ ಲೀಡರ್ಗಳೇ ಚೇರ್ ಲೀಡರ್ಸ್ ಆಗೋಗ್ಬಿಟ್ರು, ಚೇಲಾಗಳಾಗ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಕೇಡರ್ಗಳೆಲ್ಲ ಲೀಡರ್ಗಳಿಗೆ ಚೇರ್ ಲೀಡರ್ ಅಷ್ಟೇ ಆಗ್ಬಿಟ್ರು. ಈ ಕರ್ನಾಟಕದಲ್ಲಿ ನೋಡ್ತಾ ಇದ್ವಲ್ಲ, ಇವರೆಲ್ಲ ಪಾಪ ವಿನೇಬಿಲಿಟಿ ಅಂತ ಹೇಳ್ತಾ ಇದ್ರು. ಬರ್ತಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬಿಡ್ತು, MLA ಮಕ್ಕಳೇ MLA ಆಗೋದು, MP ಮಕ್ಕಳು MP ಆಗೋದು, ಮಿನಿಸ್ಟರ್ ಆಗೋದು, ಉಳಿದವರೆಲ್ಲ ಕಾರ್ಯಕರ್ತರಾಗೋದು, ವಕ್ತಾರರಾಗಿರೋರು ಅನೇಕ ಜನ ಎಷ್ಟು ಪ್ರತಿಭಾಶಾಲಿಗಳಿಂದ ನಾವು ನೋಡ್ತಾ ಇರ್ತೀವಿ. ಪಾಪ ಅವ್ರಿಗೆ ಭವಿಷ್ಯವೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈಗ ನಾಳೆ MLC ಚುನಾವಣೆ